TV9 ಡಿಜಿಟಲ್ಗೆ ಸ್ವಾಗತ. ನಾನು ಪ್ರಜ್ವಲ್. KPSC ಹಗರಣ. KPSCಯಲ್ಲಿ ಸಾಕಷ್ಟು ದಿನಗಳಿಂದ FIRಗಳ ಮೇಲೆ FIR KPSCಯ ಅಧಿಕಾರಿಗಳು ಬಂದು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ FIR ಅನ್ನು ಮಾಡಿಸೋದು. ಅದಾದಮೇಲೆ ವಿದ್ಯಾರ್ಥಿ ಹೋರಾಟಗಾರರು ಸಹಿತ ದೂರನ್ನು ನೀಡಿ FIR ಮಾಡಿಸೋವಂಥದ್ದು. ಈ ರೀತಿಯಾದಂಥ ಒಂದು ಪ್ರಕ್ರಿಯೆ ಕಳೆದ 3-4 ತಿಂಗಳಿಂದ ನಡ್ಕೊಂಡು ಬಂತು. ಪ್ರಮುಖವಾಗಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಆಗಿರ್ಬೋದು, ಜೊತೆಗೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಆಗಿದ್ದಂಥ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೇಸ್ಗಳಾದವು. ಅದಾದಮೇಲೆ ಕೆಲಸವನ್ನು ಕೊಡ್ತೀನಿ ಅಂತ ಹೇಳಿ ಸಂಬಂಧಪಟ್ಟಂತೆ ಅದಕ್ಕೂ ಸಹಿತ 50 ಲಕ್ಷ ವ್ಯವಹಾರ ನಡೆದಿದೆ ಅಂತೇಳಿ ಒಂದು FIR ದಾಖಲಾಗುತ್ತೆ. ಸುಮಾರು ಒಂದು 3-4 FIRಗಳು ದಾಖಲಾಗ್ತವೆ. ಇದನ್ನು ಕರ್ನಾಟಕ ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಅಂತೇಳಿ ಈಗಾಗಲೇ CIDಗೆ ಕೊಟ್ಟಿದೆ. CID ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆದರೆ ಕಳೆದ 3 ದಿನಗಳಿಂದ ಇಡೀ ರಾಜ್ಯದಲ್ಲಿ ಒಂದು ವೈಬ್ರೇಷನ್ ರೀತಿಯಾಗಿ ED ಇನ್ವೆಸ್ಟಿಗೇಷನ್ ಶುರುವಾಯಿತು. ಅಂದರೆ ED ಅಧಿಕಾರಿಗಳು ಕರ್ನಾಟಕದ ಬೆಂಗಳೂರಿನ ಸುಮಾರು ಲೊಕೇಶನ್ಗಳಲ್ಲಿ, ಜೊತೆಗೆ ಕಲಬುರಗಿಯಲ್ಲಿ, ಹೀಗೆ ರಾಜ್ಯದ ಬೇರೆ ಬೇರೆ ಜಾಗಗಳಲ್ಲಿ ಸುಮಾರು 3 ದಿನಗಳ ಹಿಂದೆ ದಾಳಿಯನ್ನು ಶುರು ಮಾಡಿದಾಗ 21 ಲೊಕೇಶನ್ಗಳಲ್ಲಿ ದಾಳಿಯನ್ನು ಮಾಡ್ತಾರೆ. ಅದಾದಮೇಲೆ ಇವತ್ತು ಕೆಲ ರೆಸಾರ್ಟ್ಗಳ ಮೇಲೆ ದಾಳಿಯನ್ನು ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇವತ್ತು ನಡೆದಂಥ ದಾಳಿಗಳೇನಿದ್ದಾವೆ ಅದು ಇಂಟ್ರೆಸ್ಟಿಂಗ್. ಯಾಕಂತ ಅಂದರೆ ಕಳೆದ 2 ದಿನಗಳಿಂದ ನಡೆದಿರುವಂಥ ದಾಳಿಗಳೇನಿದ್ದಾವೆ ಅವೆಲ್ಲವೂ KPSC ಕಚೇರಿ ಮೇಲೆ, KPSC ಸದಸ್ಯರ ನಿವಾಸದ ಮೇಲೆ, KPSCಯ ಅಧ್ಯಕ್ಷರ ನಿವಾಸದ ಮೇಲೆ, ಅವರ ಕಚೇರಿಯ ಮೇಲೆ ಈ ಥರ ರೇಡ್ ನಡೀತಿತ್ತು. ಅಂದರೆ ಹೊರಗಿನ ಪ್ರಪಂಚದಿಂದ ನೋಡೋರಿಗೆ ಮತ್ತು ಯಾರಿಗೆ KPSC ಅಭ್ಯರ್ಥಿಗಳಿಗೆ ಸಹಿತ ಇವೆಲ್ಲ ಕಾಮನ್ ಲೊಕೇಶನ್ಗಳು. ಅಂದರೆ ಆ ಅಧಿಕಾರಿಗಳ ಕಚೇರಿ, ಮನೆ, ನಿವಾಸ ಇವೆಲ್ಲ ಕಾಮನ್ ಲೊಕೇಶನ್ಗಳು. ಆದರೆ ಇವತ್ತು ಒಂದು ದಾಳಿ ಕಂಟಿನ್ಯೂಷನ್ ಏನಾಯಿತು ಅಂದರೆ ಬೆಂಗಳೂರಿನ ಹೊರವಲಯದಲ್ಲಿರುವಂಥ ಕೆಲ ರೆಸಾರ್ಟ್ಗಳು ಹಾಗೂ ಬೇರೆ ರಾಜ್ಯದಲ್ಲಿ ಇರುವಂಥ ಕೆಲ ಹೋಟೆಲ್ ಹಾಗೂ ರೆಸಾರ್ಟ್ಗಳ ಮೇಲೆ ED ದಾಳಿ ನಡೆಸಿ ಪರಿಶೀಲನೆಯನ್ನು ಮಾಡ್ತದೆ. ಯಾವ ಕಾರಣಕ್ಕೋಸ್ಕರ ಅಂತ ಅಂದರೆ ಎಕ್ಸಾಮ್ ಶುರು ಆಗೋದಕ್ಕಿಂತ ಮೊದಲು ಅಭ್ಯರ್ಥಿಗಳನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಸಿಸ್ಟಮ್ಯಾಟಿಕ್ಕಾಗಿ ಆ ಒಂದು ರೆಸಾರ್ಟ್ಗಳಲ್ಲಿ ಇರಿಸಿ ಅವರಿಗೆ ಕ್ವಶನ್ ಪೇಪರನ್ನು ಲೀಕ್ ಮಾಡಿ, ಅಂದರೆ ಇನ್ ದ ಸೆನ್ಸ್ ಯಾವ ಮಟ್ಟಕ್ಕೆ ಲೀಕ್ ಅಂತ ಅಂದರೆ ಸುಮ್ಮನೆ 2 ಕ್ವಶನ್ಗಳನ್ನು ಮಾತ್ರ ಹೇಳ್ಬಿಟ್ಟು ಲೀಕ್ ಮಾಡೋವಂಥದ್ದಲ್ಲ. ಕ್ವಶನ್ ಪೇಪರ್ಗಳನ್ನ ಸಿಸ್ಟಮ್ಯಾಟಿಕ್ಕಾಗಿ ಯಾವ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ತಿಳಿಸಿ, ಅಭ್ಯರ್ಥಿಗಳಿಗೆ ತಿಳಿಸಿ, ಯಾರಿಂದ ಪೇಮೆಂಟ್ ಕೋಟದಲ್ಲಿ ಇವರು ರೆಕ್ರೂಟ್ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿಬಿಟ್ಟಿದ್ರೋ, ಯಾರಿಂದ ಹಣವನ್ನು ಪಡ್ಕೊಂಡಿದ್ರೋ ಅಂಥವ್ರ ಕೈಗೆ ಕ್ವಶನ್ ಪೇಪರನ್ನು ಕೊಟ್ಟು ಅವರಿಗೆ ಉತ್ತರವನ್ನು ಹೇಗೆ ಬರಿಬೇಕು ಅನ್ನೋದನ್ನು ಹೇಳಿಕೊಟ್ಟು ಒಂದು ರೀತಿಯಲ್ಲಿ ಮಾಕ್ ಎಕ್ಸಾಮ್ ರೀತಿಯಲ್ಲಿ ಮಾಡಿ ನಂತರದಲ್ಲಿ ಅವ್ರು ಬಂದು ಎಕ್ಸಾಮನ್ನು ಅಟೆಂಡ್ ಮಾಡಿ ಕೆಲಸವನ್ನು ಪಡ್ಕೊಳ್ಳುವಂಥ ಹಂತಕ್ಕೆ ಬಂದರು ಅನ್ನೋದು ಒಂದು ಕಡೆ ಈಗ ಇನ್ವೆಸ್ಟಿಗೇಷನ್ಗೆ ಗೊತ್ತಾಗಿದೆ. ಪ್ರಮುಖವಾಗಿ ಈ ಕೇಸೆಲ್ಲ ಏನೆಲ್ಲ ನಡೀತು ಅಂದರೆ ಈ ಇನ್ವೆಸ್ಟಿಗೇಷನ್ ಆಗುವಂಥ ಸಂದರ್ಭದಲ್ಲಿ ಒಂದು FIR ದಾಖಲಾಗುತ್ತೆ. FIRನಲ್ಲಿ ನಮೂದು ಮಾಡಿದಂಥ ಸಮಯದಲ್ಲೇ ನೀಡಿದ್ದಂಥ ಮಾಹಿತಿಯನ್ನು ನಾನು ಓದಿ ಹೇಳ್ತೀನಿ. ಅಂದರೆ FIRನ ಮಧ್ಯದಲ್ಲಿ ಇದನ್ನು ತಿಳಿಸ್ತಾರೆ. ಈ ಸಮಯದಲ್ಲಿ ಮಧ್ಯವರ್ತಿಗಳು ವಾಹನಗಳಲ್ಲಿ ಅಭ್ಯರ್ಥಿಗಳನ್ನು ಕರೆದುಕೊಂಡು ಹೊರ ರಾಜ್ಯ ಹಾಗೂ ಇತರೆ ಸ್ಥಳದಲ್ಲಿನ ಹೋಟೆಲ್ ಅಥವಾ ರೆಸಾರ್ಟ್ಗಳಲ್ಲಿ ತಂಗಿ ಅಲ್ಲಿ ಉತ್ತರ ಸಹಿತ ಪ್ರಶ್ನೆ ಪತ್ರಿಕೆ ನೀಡಿ ಅಭ್ಯರ್ಥಿಗಳಿಗೆ ತರಬೇತಿ ನೀಡಿ ಪರೀಕ್ಷೆ ಕೇಂದ್ರದ ಸಮೀಪಕ್ಕೆ ತಂದು ಬಿಡುತ್ತಾರೆ ಎಂಬ ಮಾಹಿತಿ ಇದ್ದು ಈ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ಮಾಡಿ ಅನ್ನೋದನ್ನು ದೂರುದಾರರು ಕೊಡುವಾಗಲೇ ಕೊಟ್ಟಿರ್ತಾರೆ. ಅಂದರೆ ಈ ಪೊಲೀಸವ್ರಿಗೂ ಈ ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಈ ಮಾಹಿತಿ ಇತ್ತು ಅಂತ. ಆದರೆ ಇದನ್ನು ಯಾವ ಲೆವೆಲ್ಲಿಗೆ ಇನ್ವೆಸ್ಟಿಗೇಷನ್ನಲ್ಲಿ ತೆಗೆದುಕೊಂಡು ಹೋಗಿದ್ದರು, CID ಅವರು ಇನ್ನೂ ಎಲ್ಲೆಲ್ಲಿಗೆ ಹೋಗ್ತಾರೆ ಅನ್ನೋದು ಒಂದು ಕಡೆ ಪಾರ್ಟ್. ಯಾಕಂದರೆ CID ಅವ್ರ ಇನ್ವೆಸ್ಟಿಗೇಷನ್ನು ED ಅವ್ರ ಇನ್ವೆಸ್ಟಿಗೇಷನ್ಗಿಂತ ಮೊದಲೇ ಶುರುವಾಗಿತ್ತು. ಮೊದಲೇ ಶುರುವಾದರೂ ಸಹಿತ ಕೇವಲ ಅವರ ಆಫೀಸು, ಕಚೇರಿ, ಮನೆ ಇಂಥ ಲೊಕೇಶನ್ಗಳಲ್ಲಿತ್ತು. ಆದರೆ ಇವತ್ತು ED ಸರ್ಪ್ರೈಸಿಂಗ್ ರೈಡ್ ಕಂಟಿನ್ಯೂಷನ್ ಏನಿದೆ, ಇವತ್ತಿಗೆ 3ನೇ ದಿನ, 2 ದಿನಗಳ ಕಾಲ ಸಾಹುಕಾರ ನಿವಾಸದಲ್ಲೇ ಇದ್ದುಕೊಂಡು ಅಲ್ಲಿ ಸೇರಿದಂತೆ ಅವರ ಕಚೇರಿಗಳು ಸೇರಿದಂತೆ ಬೇರೆ ಬೇರೆ ಕಡೆ ದಾಳಿಯನ್ನು ಮಾಡಿ ಎಷ್ಟರ ಮಟ್ಟಕ್ಕೆ ಅಂದರೆ ED ಅವರು ಕ್ವಶನ್ ಪೇಪರ್ ಪ್ರಿಂಟಿಂಗ್ ನಡೀತಿದ್ದಂಥ ಬಸವೇಶ್ವರ ನಗರ ಮಾಗಡಿ ರಸ್ತೆ ಆಸುಪಾಸಿನಲ್ಲಿ ಬರುವಂಥ ಡೇಟಾಕಾನ್ ಅಂತ ಹೇಳಿ ಒಂದು ಏಜೆನ್ಸಿ ಏನಿದೆ, ಆ ಏಜೆನ್ಸಿಯ ಸ್ಥಳಕ್ಕೂ ತೆರಳಿ ಎಲ್ಲಿ ಪೇಪರ್ ಪ್ರಿಂಟ್ ಆಗ್ತಿತ್ತು ಅನ್ನೋದನ್ನು ರೀಚ್ ಔಟ್ ಮಾಡ್ತಾರೆ. ಅದಾದ ಮೇಲೆ ಇವತ್ತು ಕ್ವಶನ್ ಪೇಪರ್ಗಳನ್ನು ಸಹಿತವಾಗಿ ಕರ್ಕೊಂಡು ಹೋಗಿ ರೆಸಾರ್ಟಲ್ಲಿ ಕೂರಿಸಿ ಎಕ್ಸಾಮನ್ನು ಬರೆಸ್ಕೊಂಡು ಕರ್ಕೊಂಬರ್ತಿದ್ರು ಅನ್ನೋದನ್ನು ED ಅಧಿಕಾರಿಗಳು ಪತ್ತೆ ಮಾಡಿ ಆ ಎಕ್ಸಾಮ್ ಡೇಟಿಗೆ ಸಂಬಂಧಪಟ್ಟಂತೆ ಇವರು ಹೋಗಿದ್ದಂಥದ್ದು ಬಂದಿದ್ದಂತೆ ಎಲ್ಲದೂ ಕೂಡ ಟೆಕ್ನಿಕಲಿ ಫೋನ್ ಸ್ವಿಚ್ ಆಫ್ ಮಾಡಿದ್ರು ಸಹಿತ ಬೇರೆ ಸಾಕ್ಷಿಗಳು ಸಿಗ್ತವ, CCTVಗಳು ಸಿಗ್ತವ ಅನ್ನೋದ್ರ ಬಗ್ಗೆ ಹುಡುಕಾಟವನ್ನು ಮಾಡ್ತಿದ್ದಾರೆ. ಈ ಒಂದು ರೇಡ್ ಎಷ್ಟರ ಮಟ್ಟಕ್ಕೆ KPSCಯಲ್ಲಿ
ಹಣವನ್ನು ಪಡೆದುಕೊಂಡು ಎಕ್ಸಾಮನ್ನು ಬರೆಸಲಿಕ್ಕೆ ಬರೀ ಕ್ವಶನ್ ಪೇಪರ್ಗಳನ್ನು ಲೀಕ್ ಮಾಡುವಂಥ ಹಂತ ಅಲ್ಲ, ಅವ್ರನ್ನ ಕರ್ಕೊಂಡೋಗಿ ಸಿಸ್ಟಮೆಟಿಕ್ಕಾಗಿ ಎಕ್ಸಾಮ್ ಬರೆಸುವ ರೀತಿಯಲ್ಲೇ ಒಂದು ಅವರಿಗೆ ಮಾಕ್ ಡ್ರಿಲ್ಲನ್ನು ಮಾಡಿಕೊಂಡು ಕರ್ಕೊಂಬಂದು ಪರೀಕ್ಷೆಯನ್ನು ಬರೆಸ್ತಿದ್ರು ಅಂತ ಹೇಳಿ ಬಯಲು ಮಾಡ್ತಾ ಹೋಗುತ್ತೆ. ಮತ್ತು ಅಮಾಯಕ ಜನರು ಅಂದರೆ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಗ್ರ್ಯಾಜುಯೇಷನ್ ಮುಗಿಸಿ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿ ವರ್ಷಗಟ್ಟಲೆ ಟ್ರೈನಿಂಗನ್ನು ತೆಗೆದುಕೊಂಡು ಕೋಚಿಂಗ್ ಕ್ಲಾಸನ್ನು ಅಟೆಂಡ್ ಮಾಡಿ ಬಂದು ಎಕ್ಸಾಮ್ ಬರೆದು ನಾನು ಪಾಸ್ ಆಗ್ತೀನಿ ಅಂತ ಅಂದ್ಕೊಂಡ್ರೆ ಅವರು ಓದಿರೋವಂಥದ್ದು ಇಷ್ಟಿಷ್ಟು ದಪ್ಪ ಇರುವಂಥ ಸಿಲೆಬಸ್ ಇರುವಂಥ ಪುಸ್ತಕಗಳನ್ನು. ಆದರೆ ಈ ಎಕ್ಸಾಮಲ್ಲಿ ಹಣ ಕೊಟ್ಟಂಥವ್ರು ಓದಿದ್ದಂಥದ್ದು ಎಷ್ಟನ್ನು ಅಂತ ಅಂದರೆ ಕೇವಲ ಎಷ್ಟು ಕ್ವಶನ್ ಪೇಪರ್ ಇದೆ ಅಷ್ಟನ್ನು ಮಾತ್ರ ಓದಿದ್ದು. ಅವ್ರಿಗೂ ಇವ್ರಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ, ಆದರೆ ಅದು ಮಾರ್ಕ್ ಶೀಟಲ್ಲಿ ಗೊತ್ತಾಗುತ್ತೆ. ಈಗ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇರುವಂಥ ಸಂದರ್ಭದಲ್ಲಿ ಇಡೀ ಈ ರೆಕ್ರೂಟ್ಮೆಂಟನ್ನು ಸ್ಟಾಪ್ ಮಾಡಿದ್ದಾರೆ. ಇದಾದ ಮೇಲೆ ಇನ್ವೆಸ್ಟಿಗೇಷನ್ ಮುಗಿದ ನಂತರದಲ್ಲಿ ಸತ್ಯ ಯಾವುದು ಅನ್ನೋದನ್ನು ಬಯಲಿಗೆ ಬಂದ ಮೇಲೆ ಮತ್ತೆ ರೆಕ್ರೂಟ್ಮೆಂಟ್ ಶುರುವಾಗುತ್ತೆ.